ಮಧ್ಯರಾತ್ರಿ 12:30 ಒಂದು ಕರೆ ಬರುತ್ತೆ. ಅಣ್ಣ ಕರೆ ಕೊಟ್ಟಾಗ ನೀವೇನು ಮಾಡ್ತಿರೋ ಬಿಡ್ತಿರೋ ಬೆಳಗ್ಗೆ ಸೂರ್ಯೋದಯ ಹಾಕಿನ ಮುಂಚೆ ಮೆಟ್ರೋಲ್ ಇರ್ತಕ್ಕಂಥ ಎಲ್ಲ ಹಿಂದಿ ನಾಮಫಲಕಗಳಿಗೆ ಮಸಿ ಬಳಿರಿ ಅಂತೇಳಿ. ಆಗ ಪೊಲೀಸವರು ನಮ್ಮನ್ನ ಹೇಗಾದ್ರೂ ಮಾಡಿ FIR ಮಾಡಿ ಜೈಲಿಗೆ ಕಳಿಸ್ಲೇಬೇಕು ಅಂತೇಳಿ ಹುನ್ನಾರವನ್ನ ಮಾಡಿ ನಮ್ಮನ್ನ ಬಂಧಿಸ್ತಾರೆ. ಬಂಧಿಸಿ ಠಾಣೆಗೆ ಹೋಗಿ ಇಟ್ಕೊಂಡು ನಮ್ಮ ಮೇಲೆ FIR ಮಾಡಿ ಬೇಕು ಅಂತೇಳಿ ಶುಕ್ರವಾರ ನಮ್ಮನ್ನ ಬಂಧಿಸಿ ಇವ್ರನ್ನ ಜೈಲಿಗೆ ಕಳಿಸ್ಲೇಬೇಕು ಅಂತೇಳಿ ಶನಿವಾರ ಭಾನುವಾರ ಕೋರ್ಟ್ ರಜಾ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಒತ್ತಡ. ಯಾಕಂದ್ರೆ ಅಲ್ಲಿ ಎಲ್ಲಾರು ಹಿಂದಿ ನಾಯಕರಲ್ವಾ, ಹಿಂದಿ ನಾಯಕರು ಇಡೀ ರಾಜ್ಯವನ್ನ ಹಿಂದಿ ರಾಜ್ಯ ಮಾಡ್ಬೇಕು ಅನ್ನೋ ಅಂತ ಹುನ್ನಾರ ಇಟ್ಕೊಂಡಿರೋಂಥ ಕೇಂದ್ರ ಸರ್ಕಾರಗಳು ಇವ್ರು ಮಾಡೋ ಅಂತ ಕುತಂತ್ರಗಳು. ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರು ನಮ್ಮ ಗುರುಗಳಾಗಿ ನಮ್ಗೆ ಹೆಂಗ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಕನ್ನಡ ವಿಚಾರವಾಗಿ ನೀನ್ ಸಿಂಹದಂತೆ ನುಗ್ಬೇಕು, ಕನ್ನಡ 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 ಇಷ್ಟೇ ನಮಗೆ ಗೊತ್ತಿರೋದು. ಕನ್ನಡಕ್ಕೆ ಏನಾದ್ರೂ ಕುದ್ದು ಬಂತು ಅಂದ್ರೆ ನಾವೇ ಕರ್ಕೊಂಡು ಹೋಗ್ತೀವಿ, ನಿಮ್ಮ ಯಾರನ್ನ ಪೀಸಿಂಗ್ ಕಳ್ಸ್ಕೊಡಿ, ನಾವು ಕರ್ಕೊಂಡು ಹೋಗ್ತೀವಿ, ನಿಮ್ಮ ಜೀಪಲ್ಲಿ ಬೇಡ ಬೇಕು ಅಂತ ಅವರು ತಡ ಮಾಡ್ತಾರೆ ಅಂತೇಳಿ ಪಾಪ ನಮ್ಮ ಉಮಾಕಾಂತರು ಅವ್ರ ಗಾಡಿಲೇ ತುಂಬಾ ವೇಗವಾಗಿ ಕರ್ಕೊಂಡೋಗಿ ಕೋರ್ಟಲ್ಲಿ ಬಿಟ್ರು. ಒಳಗಡೆ ಹೋಗ್ತೀವಿ ಸರ್, ಕೋರ್ಟಲ್ಲಿ 10 ಜನ ಲಾಯರ್ ಮಧ್ಯೆ ನಮ್ಮ ನಾಯಕರು ನೋಡಿ ನಾರಾಯಣಗೌಡ್ರನ್ನ ನಮ್ಮನ್ನ ಬಿಡಿಸ್ಬೇಕು ಅಂತ ಬಂದು ನಿಂತಿದ್ದಾರೆ ಸರ್. ನಮ್ಮನ್ನ ಬಿಡಿಸ್ಬೇಕು, ಹೇಗಾದ್ರೂ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬಾರ್ದು ಅಂತೇಳಿ. ಹಾಗಾದ್ರೆ ಇಲ್ಲಿವರೆಗೂ ನೀವು ಸರ್ ಯಾವ್ಯಾವ ರೀತಿಯ ಹೋರಾಟಗಳನ್ನು ಮಾಡಿದ್ದೀರಿ ಸರ್ ನೀವು? ಅಂದ್ರೆ ಹಲವಾರು ಹೋರಾಟಗಳು ಮಾಡಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾದಂಥ ಹೋರಾಟಗಳು ಅಂತ ಹೇಳಿದ್ರೆ ಮೆಟ್ರೋ ಅಲ್ಲಿ ಹಿಂದಿ ನೀವು ನೋಡ್ತಾ ಇರ್ಬೋದು. ಮೆಟ್ರೋ ಉದ್ಘಾಟನೆ ಆದಾಗ ಬರೀ ಇಂಗ್ಲೀಷು ಹಿಂದಿಲಿ ಮಾತ್ರ ಇರ್ತಿತ್ತು. ಒಂದು ಮೆಟ್ರೋಲ್ ಹೋಗ್ಬೇಕಾದ್ರೆ ಬರೀ ಎಲ್ಲಿ ನೋಡಿದ್ರು ಬರೀ ಇಂಗ್ಲೀಷು ಹಿಂದಿ. ನಮಗೆ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಟಿ.ಎ. ನಾರಾಯಣಗೌಡರು ಅಣ್ಣವರು ನಮ್ಗೊಂದು ಕರೆ ಕೊಡ್ತಾರೆ. ಮಧ್ಯರಾತ್ರಿ 12:30 ಒಂದು ಕರೆ ಬರುತ್ತೆ. ಅಣ್ಣ ಕರೆ ಕೊಟ್ಟಾಗ ನೀವೇನು ಮಾಡ್ತಿರೋ ಬಿಡ್ತಿರೋ ಬೆಳಗ್ಗೆ ಸೂರ್ಯೋದಯ ಹಾಕಿನ ಮುಂಚೆ ಮೆಟ್ರೋಲ್ ಇರ್ತಕ್ಕಂಥ ಎಲ್ಲ ಹಿಂದಿ ನಾಮಫಲಕಗಳಿಗೆ ಮಸಿ ಬಳಿರಿ ಅಂತೇಳಿ. ನಾವು ಅಣ್ಣನ ಆದೇಶಕ್ಕೆ ಹೂಗೊಟ್ಟು ಹೋರಾಟಕ್ಕೆ ಸಿದ್ಧವಾಗ್ತೀವಿ. ಬೆಳಗ್ಗೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಅಣ್ಣ ಏನು ಜವಾಬ್ದಾರಿ ಕೊಟ್ಟಿದ್ರೋ ಎಲ್ಲ ಮೆಟ್ರೋ ಸ್ಟೇಷನ್ಗಳಿಗೆ ಹಿಂದಿ ನಾಮಫಲಕಕ್ಕೆ ಮಸಿ ಬಳಿದು ಹೋರಾಟವನ್ನು ನಾವು ಮುಗಿಸಿರ್ತೀವಿ. ಬೆಳಗ್ಗೆ ಅದು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಆಗ ಕೇಂದ್ರದಿಂದ ಒತ್ತಡ ಜಾಸ್ತಿಯಾಗಿ ಕೂಡಲೇ ಕರವೇ ಕಾರ್ಯಕರ್ತರನ್ನ ಬಂಧಿಸ್ಬೇಕು ಅಂತೇಳಿ ಪೊಲೀಸರು ತುಂಬ ಹುನ್ನಾರ ಮಾಡಿ ಹೇಗಾದ್ರೂ ಮಾಡಿ ಇವ್ರನ್ನ ಜೈಲಿಗೆ ಕಳಿಸ್ಲೇಬೇಕು ಅಂತೇಳಿ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವೇನು ಒಂದು ತಂಡ ಹೋಗಿರ್ತೀರ, ಆ ಸಂದರ್ಭದಲ್ಲಿ ಅಲ್ಲಿ ನೀವು ಆ ವಿಚಾರವಾಗಿ ಅಂದ್ರೆ ಅದು ಎಲ್ಲ ಕಂಪ್ಲೀಟ್ ತೆಗಿಬೇಕು ಹಿಂದಿ ಇಂಗ್ಲೀಷ್ ಅಂತ ಹೋರಾಟಕ್ಕೆ ನೀವು ಹೋದಾಗ ಅಲ್ಲಿ ನಿಮ್ಗೆ ಯಾರಾದ್ರೂ ವಾಪಸ್ ಧಮಕಿ ಹಾಕಿದ್ದಲ್ಲ ಇದೆಯಾ ಆ ಥರದ್ದೆಲ್ಲ? ಇಲ್ಲ. ಯಾವಾಗ ನಮ್ಮಲ್ಲಿ ಒಂದು ಕನ್ನಡದ ಶಾಲೆ ಇರುತ್ತೋ ಇವ್ರು ಏನೋ ಒಂದು ಒಳ್ಳೇದಕ್ಕೆ ಬಂದಿರ್ತಾರೆ ಅನ್ನೋದೊಂದು ಉದ್ದೇಶ ಇರುತ್ತೆ. ಅಲ್ಲಿ ಅಷ್ಟು ಮಧ್ಯರಾತ್ರಿಲಿ ಯಾರು ಸಾರ್ವಜನಿಕರು ಯಾರು ಇರಲ್ಲ. ನಾವು ಹೋಗಿ ಮಾಡಿದಂಥ ಸಂದರ್ಭದಲ್ಲಿ ಯಾರಿಗೂ ಹಾನಿ ಮಾಡಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಾನೆ ಆ ಒಂದು ಮಧ್ಯರಾತ್ರಿಲಿ ಇಟ್ಕೊಂಡಿದ್ದು ಹೋರಾಟನ. ಇದು ಕೇಂದ್ರ ಇಂದ ಪ್ರೆಜರ್ ಏನಾಯ್ತು, ಮೇಲಿಂದ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಯಿತು. ಆಗ ಪೊಲೀಸವರು ನಮ್ಮನ್ನ ಹೇಗಾದ್ರೂ ಮಾಡಿ FIR ಮಾಡಿ ಜೈಲಿಗೆ ಕಳಿಸ್ಲೇಬೇಕು ಅಂತೇಳಿ ಹುನ್ನಾರವನ್ನ ಮಾಡಿ ನಮ್ಮನ್ನ ಬಂಧಿಸ್ತಾರೆ. ಬಂಧಿಸಿ ಠಾಣೆಗೆ ಹೋಗಿ ಇಟ್ಕೊಂಡು ನಮ್ಮ ಮೇಲೆ FIR ಮಾಡಿ ಬೇಕು ಅಂತೇಳಿ ಶುಕ್ರವಾರ ನಮ್ಮನ್ನ ಬಂಧಿಸಿ ಇವ್ರನ್ನ ಜೈಲಿಗೆ ಕಳಿಸ್ಲೇಬೇಕು ಅಂತೇಳಿ ಶನಿವಾರ ಭಾನುವಾರ ಕೋರ್ಟ್ ರಜಾ. ಕೋರ್ಟ್ಗೂ ಅಷ್ಟೇ ನಮ್ಮನ್ನ 3 ಗಂಟೆ 3:15 ಮೇಲೆ ಕೋರ್ಟ್ಗೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಪೊಲೀಸವರು ಹುನ್ನಾರವನ್ನ ಮಾಡ್ಕೊಂತಾರೆ. ಯಾಕೆ ಆ ಸಮಯವನ್ನು ಕರ್ಕೊಂಡು ಹೋಗ್ತಾರೆ? ಆ ಸಮಯಕ್ಕೆ ಶುಕ್ರವಾರ ಕೋರ್ಟು ಮುಗಿಯುವಂತ ಸಂದರ್ಭ ಕರ್ಕೊಂಡು ಹೋದ್ರೆ ನಮಗ್ ಬೇಲ್ ಕ್ಯಾನ್ಸಲ್ ಆಯ್ತು, ಬೇಲ್ ಸಿಕ್ಲಿಲ್ಲ ಅಂದ್ರೆ ಇವರು ಒಂದ್ 3 ದಿವಸ ಜೈಲಲ್ಲಿ ಇರ್ಬೇಕು, ಜೈಲ್ ವನವಾಸ ಅನುಭವಿಸ್ಬೇಕು. ಇವ್ರಿಗೂ ಇಷ್ಟೊಂದು ಮೆಟ್ರೋಗೆ ನುಗ್ಗಿ ಈ ತರ ಮಾಡ್ತಾರೆ ಅಂದ್ರೆ ಇವ್ರ ಹೋರಾಟನ ಬರಿಬೇಕು ಅನ್ನೋಂಥದ್ದು ಆಗಿಂದನೂ ಒತ್ತಡ ಬಂದಿದೆ ಸೆಂಟ್ರಲ್ ಇಂದ ನಿಮ್ಗೆ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಒತ್ತಡ. ಯಾಕಂದ್ರೆ ಅಲ್ಲಿ ಎಲ್ಲಾರು ಹಿಂದಿ ನಾಯಕರಲ್ವಾ, ಹಿಂದಿ ನಾಯಕರು ಇಡೀ ರಾಜ್ಯವನ್ನ ಹಿಂದಿ ರಾಜ್ಯ ಮಾಡ್ಬೇಕು ಅನ್ನೋ ಅಂತ ಹುನ್ನಾರ ಇಟ್ಕೊಂಡಿರೋಂಥ ಕೇಂದ್ರ ಸರ್ಕಾರಗಳು ಇವ್ರು ಮಾಡೋ ಅಂತ ಕುತಂತ್ರಗಳು. ನಮ್ಮನ್ನ ಜೈಲ್ಗೆ ಹಾಕಿ ಜೈಲಲ್ಲಿ ವನವಾಸ ಪಡಿಸ್ಬಿಟ್ರೆ
ನಾವು ಇನ್ನ ಮುಂದಕ್ಕೆ ನಾರಾಯಣಗೌಡರ ಜೊತೆ ಕೈ ಜೋಡಿಸಲ್ಲ, ಹೋರಾಟಗಳನ್ನ ಮಾಡಲ್ಲ, ಇವ್ರನ್ನ ಬಡ್ದು ಬಿಡ್ಬೋದು ಅನ್ನೋದು ಅವ್ರ ಭ್ರಮೆ. ಆದ್ರೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರು ನಮ್ಮ ಗುರುಗಳಾಗಿ ನಮ್ಗೆ ಹೆಂಗ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಕನ್ನಡ ವಿಚಾರವಾಗಿ ನೀನ್ ಸಿಂಹದಂತೆ ನುಗ್ಬೇಕು, ಕನ್ನಡ 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 ಇಷ್ಟೇ ನಮಗೆ ಗೊತ್ತಿರೋದು. ಕನ್ನಡಕ್ಕೆ ಏನಾದ್ರೂ ಕುದ್ದು ಬಂತು ಅಂದ್ರೆ ನಾವು ಹೇಳಿದ್ನಲ್ಲ, ರೌಡಿಗಳಾಗಕ್ಕೂ ಸಿದ್ಧ. ನಾವು ಎಷ್ಟೇ ಕೇಸ್ ಹಾಕಿ ಎಷ್ಟೇ ಸರಿ ಜೈಲಿಗೆ ಕಳಿಸಿ ನಾವು ಯಾವುದಕ್ಕೂ ಕುಗ್ಗಲ್ಲ, ಬಗ್ಗಲ್ಲ, ಜಗ್ಗಲ್ಲ. ನಮಗೆ ಬೇಕಾಗಿರೋದು ಕನ್ನಡ ಅಷ್ಟೇ. ಕನ್ನಡ ಬಳಸ್ಲಿಲ್ವಾ ನೀವು ಇಲ್ಲಿಂದ ತೊಲಗಿ. ಇಲ್ಲ ಇಲ್ಲಿ ಏನಾದ್ರು ಒಂದು ವ್ಯಾಪಾರ ಮಾಡ್ತೀರಾ, ಏನು ಮಾಡ್ತೀರಾ ಇಲ್ಲಿ ಇಟ್ಕೊಂಡು ನೀವು ಮಾಡಿ, ಕನ್ನಡವನ್ನು ಇಟ್ಕೊಂಡು ಮಾಡಿ, ಕನ್ನಡಿಗರಾಗಿ ಬದುಕಂಗಿದ್ರೆ ಬದುಕಿ. ಕನ್ನಡ ಬೇಡ ಅಂದರೆ ಇಲ್ಲಿಂದ ತೊಲಗಿ, ನಮ್ಗೆ ನಿಮ್ಮ ಅವಶ್ಯಕತೆ ನಮ್ಗೆ ಬೇಡ, ನಮಗಿಲ್ಲ. ಆಗ ನಾರಾಯಣಗೌಡ್ರಿಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ಈ ಕುಗ್ಗಿಸ್ಬೇಕು ಈ ಹೋರಾಟನ ಅಂಥೇಳಿ ಹುನ್ನಾರನ ಮಾಡಿದ್ರಲ್ಲ, ನಮ್ಮನ್ನ 3:15ಗೆ ಕೋರ್ಟ್ ಕರ್ಕೊಂಡು ಹೋಗ್ತಾರೆ. ಓಕೆ, 3:15 ಸಂದರ್ಭಕ್ಕೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಇವ್ರಿಗೆ ಬೇಲ್ ಸಿಗಬಾರ್ದು, ಶನಿವಾರ ಭಾನುವಾರ ಕೋರ್ಟ್ ರಜೆ, ಇವರು ಜೈಲಿಗೆ ಅಂತ. ನಮಗೂ ಎಲ್ಲೋ ಒಂದ್ ಕಡೆ ಆತಂಕ. ಪಾಪ ನಮ್ಮ ಉಮಾಕಾಂತ್ ಅವರು, ನಿಮ್ಮ ಜೀಪಲ್ಲಿ ಬೇಡ, ನಾವೇ ಕರ್ಕೊಂಡು ಹೋಗ್ತೀವಿ, ನಿಮ್ಮ ಯಾರನ್ನ ಪೀಸಿಂಗ್ ಕಳ್ಸ್ಕೊಡಿ, ನಾವು ಕರ್ಕೊಂಡು ಹೋಗ್ತೀವಿ, ನಿಮ್ಮ ಜೀಪಲ್ಲಿ ಬೇಡ, ಬೇಕು ಅಂತ ಅವರು ತಡ ಮಾಡ್ತಾರೆ ಅಂತೇಳಿ ಪಾಪ ನಮ್ಮ ಉಮಾಕಾಂತ್ ಅವ್ರು ಅವ್ರ ಗಾಡಿಲೇ ತುಂಬಾ ವೇಗವಾಗಿ ಕರ್ಕೊಂಡೋಗಿ ಕೋರ್ಟಲ್ಲಿ ಬಿಟ್ರು. ಬಿಟ್ಟಾಗ ನಾವು ಕೋರ್ಟ್ ಒಳಗಡೆ ಎಂಟ್ರಿ ಆಗ್ತೀವಿ, ನಮ್ಗೆ ಗೊತ್ತಾಗೋಯ್ತು ನಮ್ಮ ಜೈಲಿಗೆ ಕಳ್ಸಕ್ಕೆ ಇದೆಲ್ಲ ನಡೆದೋಗಿದೆ ಅಂತೇಳಿ. ಒಳಗಡೆ ಹೋಗ್ತೀವಿ ಸರ್, ಕೋರ್ಟಲ್ಲಿ 10 ಜನ ಲಾಯರ್ ಮಧ್ಯೆ ನಮ್ಮ ನಾಯಕರು ನೋಡಿ ನಾರಾಯಣಗೌಡ್ರನ್ನ ನಮ್ಮನ್ನ ಬಿಡಿಸ್ಬೇಕು ಅಂತ ಬಂದು ನಿಂತಿದ್ದಾರೆ ಸರ್. ನಮ್ಮನ್ನ ಬಿಡಿಸ್ಬೇಕು, ಹೇಗಾದ್ರೂ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬಾರ್ದು ಅಂತೇಳಿ ನಮ್ಮ ಕಾರ್ಯಕರ್ತರನ್ನ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಅವರೇ ಬಂದಿದ್ದಾರೆ. 10 ಜನ ಲಾಯರ್ ಜೊತೆ ಅಣ್ಣ ಶ್ರೀ ಟಿ ಎ ನಾರಾಯಣಗೌಡರು ನಿಂತಿದ್ದಾರೆ. ನಮ್ಗೆ ಅಲ್ಲಿ ನೋಡಿದ ತಕ್ಷಣ ಧೈರ್ಯ ಬಂತು, ನಮ್ಮ ನಾಯಕರಿದ್ದಾರೆ, ಏನು ಟೆನ್ಷನ್, ನಮ್ಗೇನು ಭಯ ಇಲ್ಲ ಅಂತ ಅನ್ನೋದು ನಮ್ಗೊಂದು ಧೈರ್ಯ ಬಂತು. ಹಾಗೇನೆ ಕೋರ್ಟಲ್ಲಿ ಮಾತಾಡಿ ಒಳ್ಳೆ ಪ್ರಶ್ನೆಗಳನ್ನ ಹಾಕಿದ್ರು. ಪೊಲೀಸರು ಬೇಕು ಅಂತಾನೆ ಸುಳ್ಳು ಆರೋಪಗಳನ್ನ ಮಾಡಿದ್ರು. ಏನಂತ, ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ದಾರೆ ಅಂತ. ಮಧ್ಯರಾತ್ರಿ ಸಾರ್ವಜನಿಕರು ಎಲ್ಲಿದ್ರು ಸ್ವಾಮಿ? ಮೆಟ್ರೋ ಅಲ್ಲಿ. ಈ ತರ ಸುಳ್ಳುಗಳು ಸುದ್ದಿ ಹಾಕಿ ನಮ್ಮ ಪಾಪ ವಕೀಲರೆಲ್ಲ ಚೆನ್ನಾಗಿ ವಾದ ಮಾಡಿ ನಮಗ್ ಬೇಲ್ ಕೊಟ್ಟು ನಮ್ಮ ಆಚೆ ಕರ್ಕೊಂಡ್ ಬಂದ್ರು. ಈಗಲೂ ಅಷ್ಟೇ ನಮ್ಮ ನಾಯಕರ ತರ ಇನ್ನ 7 ಜನ್ಮ ಇದ್ರು ಆ 7 ಜನ್ಮದಲ್ಲಿ ಕನ್ನಡಿಗನಾಗಿ ಹುಟ್ಟಬೇಕು, ಇದೇ ನಮ್ಮ ಶ್ರೀ ಟಿ ಎ ನಾರಾಯಣಗೌಡರ ಶಿಷ್ಯನಾಗಿ ಇರಬೇಕು ಅಂತೇಳಿ ನಮ್ಮ ಗುರುಗಳಾಗೆ ಅವರು ಸಿಕ್ಲಿ ಅನ್ನೋದು ನಮ್ಗೆ ಖುಷಿ. ಅಂತ ನಾಯಕರು ಎಲ್ಲಿ ಸಿಗ್ತಾರೆ ಸ್ವಾಮಿ? ನಾವು ಕೋರ್ಟ್ಗೆ ಬರೋಕ್ಕಿಂತ ಮುಂಚೆ ಅವ್ರು ನಮ್ಮನ್ನ ಬೇಲ್ ಬಿಡಿಸ್ಬೇಕು, ಇವ್ರನ್ನ ಯಾವುದೇ ಕಾರಣಕ್ಕೂ ಜೈಲಿಗೆ ಕಳಿಸ್ಬಾರ್ದು ಅಂತೇಳಿ ಬಂದು ಅವ್ರು ನಿಂತಿದ್ದಾರೆ. ನಮ್ಗೆ ಭಯ, ನಾವು ಹೋಗ್ತಿದ್ದಂಗೆ ನಮ್ಗೆ ಅವ್ರು ನೋಡಿದ ತಕ್ಷಣ ಒಂದು ಶಕ್ತಿ ಬಂದ್ಬಿಡುತ್ತೆ ನಮಗೆ. ಇದು ಎಷ್ಟು ಬೇಜಾರಿನ ಸಂಗತಿ ಅಂದ್ರೆ ಸರ್, ಇಲ್ಲಿ ಕನ್ನಡವನ್ನ ರಕ್ಷಣೆ ಮಾಡಲಿಕ್ಕೆ ಅಂತಲೇ ನಾವು ಹೋರಾಟಕ್ಕೆ ಹೋಗಿರ್ತೀರಿ, ನಿಮ್ಮನ್ನ ಕೇಸ್ಗಳು ಹಾಕ್ಸಿ ಒಳಗಡೆ ತಳ್ಸೋಂಥ ಪ್ಲಾನ್ ಮಾಡ್ತಾರಲ್ಲ, ಸೊ ಅದು ಎಷ್ಟು ಬೇಜಾರಾಗುತ್ತೆ ಅಂತ. ಇದು ನಮ್ಮ ಅಣ್ಣ ಹೇಳ್ತಿರ್ತಾರೆ, ಸಂಗೊಳ್ಳಿ ರಾಯಣ್ಣನ ಯಾರಪ್ಪ ಇಟ್ಕೊಟ್ಟಿದ್ದು ಅಂದರೆ ಮಲ್ಲಪ್ಪ ಶೆಟ್ಟಿ. ಆ ರೀತಿ ಯಾರಪ್ಪ ನಮ್ಮನ್ನ ಕುಗ್ಸೋದು ಅಂತಂದರೆ ಈ ಹೊರಗಡೆ ಜನಗಳ ಜೊತೆ ನಮ್ಮವರೇ ಸೇರ್ಕೊಂಡಿದ್ದಾರೆ ಸ್ವಲ್ಪ ಜನ. ಈಗ ನಡೆಯುತ್ತೆ, ನಮ್ಮವರೇ ನಮಗೆ ಇದು ಅನ್ನಂಗೆ.